ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ನಮ್ಮ ಜೀವನ ಪಾಠ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ಭೂತೇಶ್ವರನ ಕಥೆಯನ್ನು ಕೇಳೋಣ. ಇನ್ನು ನೀವು ಯಾರಾದರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿರಿ. ಈಗ ನಾವು ಕತೆ ಒಳಗೆ ಹೋಗೋಣ. ರಹಸ್ಯದ ದೇವಸ್ಥಾನ. ಕತ್ತಲೆಯ ಬೆಟ್ಟದ ತುದಿಯಲ್ಲಿ ಮಳೆಗಾಲದ ಮೋಡಗಳು ಮರಗಳ ನಡುವೆ ನೆರಳುಗಳನ್ನು ಬೀಸುತ್ತಿದ್ದವು. ಅಲ್ಲಿ ಒಂದು ಹಳೆಯ ದೇವಸ್ಥಾನವಿತ್ತು, ಭೂತೇಶ್ವರನ ದೇವಸ್ಥಾನ. ಜನರು ಹೇಳುತ್ತಿದ್ದರು, ಈ ಸ್ಥಳದಲ್ಲಿ ಯಾವುದೇ ಭೂತವಿಲ್ಲ, ಆದರೆ ಇಲ್ಲಿನ ಕಲ್ಲುಗಳು, ಗಾಳಿ ಮತ್ತು ಶಬ್ದಗಳು ಮನುಷ್ಯನ ಆತ್ಮವನ್ನು ಪರೀಕ್ಷಿಸುತ್ತವೆ ಎಂದು. ನಂದನ್ ಎಂಬ ಯುವ ಲೇಖಕನು ಈ ದೇವಸ್ಥಾನದ ಬಗ್ಗೆ ಕೇಳಿ ಅದರ ರಹಸ್ಯವನ್ನು ಬರೆದುಕೊಳ್ಳಲು ನಿರ್ಧರಿಸಿದನು. ಅವನು ತನ್ನ ಹಳೆಯ ಕತ್ತೆಯನ್ನು ಹೊತ್ತು ಬೆಟ್ಟವನ್ನು ಏರಲು ಆರಂಭಿಸಿದ. ಗಾಳಿಯು ತಂಪಾಗಿತ್ತು ಮತ್ತು ಮರಗಳ ಕೊಂಬೆಗಳು ಕರ್ಕಶವಾಗಿ ಸದ್ದು ಮಾಡುತ್ತಿದ್ದವು. ಪ್ರತಿ ಹೆಜ್ಜೆಯಲ್ಲೂ ಅವನ ಹೃದಯದ ಧ್ವನಿ ಹೆಚ್ಚಾಗುತ್ತಿತ್ತು. ದೇವಸ್ಥಾನದ ಮುಂದೆ ಒಂದು ದೊಡ್ಡ ಕಲ್ಲಿನ ಬಾಗಿಲು ಇತ್ತು. ಅದರ ಮೇಲೆ ಕೆತ್ತಿದ 3 ಪರಗಳು ಇದ್ದವು. ಅವುಗಳು ಯಾಕೆ, ಆದರೆ, ಏನು ಎಂಬುದು. ಸೂರ್ಯನ ಬೆಳಕಿನಲ್ಲಿ ಆ ಪದಗಳು ಹೊಳೆಯುತ್ತಿದ್ದವು. ನಂದನ್ ಆ ಪದಗಳನ್ನು ನೋಡಿ ಒಂದು ಕ್ಷಣ ನಿಂತನು. ಯಾಕೆ ಈ ಸ್ಥಳದಲ್ಲಿ ಇಷ್ಟೊಂದು ರಹಸ್ಯ ಅಡಗಿದೆ ಎಂದು ತನ್ನೊಳಗೆ ಗುಸುಗುಸುತ್ತಾ ಬಾಗಿಲನ್ನು ತಳ್ಳಿದ. ಬಾಗಿಲು ಕ್ರಕ್ಕನೆ ತೆರೆಯಿತು. ಒಳಗೆ ಕತ್ತಲೆಯು ಆಳವಾಗಿತ್ತು. ಒಂದೊಂದು ಹೆಜ್ಜೆಯು ಕಲ್ಲಿನ ಮೇಲೆ ಪ್ರತಿಧ್ವನಿಸುತ್ತಿತ್ತು. ದೇವಸ್ಥಾನದ ಒಳಗೆ ಒಂದು ದೊಡ್ಡ ಗಂಟೆಯೊಂದು ನೇತಾಡುತ್ತಿತ್ತು. ಅದರಲ್ಲಿ ಯಾವುದೇ ಕ್ಲಾಪರ್ ಇರಲಿಲ್ಲ, ಆದರೆ ಗಾಳಿಯೇ ಅದನ್ನು ಬಡಿಯುತ್ತಿರುವಂತೆ ಧ್ವನಿಸುತ್ತಿತ್ತು. ಟೋಮ್ ಟೋಮ್ ಎಂಬ ಶಬ್ದವು ಕತ್ತಲೆಯಲ್ಲಿ ಹರಡಿತು. ಗಂಟನ್ ಬಳಿ ನಂದನ್ ಹೋದನು. ಗಂಟೆಯ ಕೆಳಗೆ ಒಂದು ಕಲ್ಲಿನ ಫಲಕವಿತ್ತು. ಅದರ ಮೇಲೆ 3 ಚಿತ್ರಗಳು ಕೆತ್ತಿದ್ದವು. ಒಂದು ಕಣ್ಣು, ಒಂದು ಹೂ ಮತ್ತು ಒಂದು ತ್ರಿಶೂಲ. ಅವನು ಫಲಕವನ್ನು ಮುಟ್ಟಿದಾಗ ಅಲ್ಲಿನ ಕಲ್ಲಿನ ಗೋಡೆಗಳು ಹೊಳೆಯಲು ಆರಂಭಿಸಿದವು. ಒಳಗಿನಿಂದ ಒಂದು ಧ್ವನಿ ಹೊರಬಂತು. ಅದು ಯಾವುದೇ ಮನುಷ್ಯನ ಧ್ವನಿಯಾಗಿರಲಿಲ್ಲ, ಆದರೆ ಕಲ್ಲಿನೊಳಗಿನ ಆಳವಾದ ಪ್ರತಿಧ್ವನಿ. ಯಾಕೆ ನೀನು ಇಲ್ಲಿಗೆ ಬಂದಿರುವೆ ಎಂದು ಧ್ವನಿ ಕೇಳಿಸಿತು. ನಂದನ್ ಉತ್ತರಿಸಿದ, ನಾನು ಈ ಸ್ಥಳದ ರಹಸ್ಯವನ್ನು ಬಯಲು ಮಾಡಲು ಬಂದಿದ್ದೇನೆ. ಧ್ವನಿಯು ಮತ್ತೆ ಕೇಳಿಸಿತು, ಆದರೆ ನೀನು ನೋಡುವುದು ನಿಜವಲ್ಲ, ನಿನ್ನೊಳಗಿನ ಕತ್ತಲೆಯನ್ನು ಎದುರಿಸಬೇಕು. ನಂದನ್ ಗಂಟೆಯ ಕೆಳಗೆ ನೋಡಿದಾಗ ಒಂದು ಕಪ್ಪು ಮೆಟ್ಟಿಲು ಕೆಳಗೆ ಹೋಗುತ್ತಿತ್ತು. ಅವನು ಹಿಂಜರಿಯದೆ ಕೆಳಗೆ ಇಳಿದ. ಮೆಟ್ಟಿಲುಗಳು ಕತ್ತಲೆಯಲ್ಲಿ ಕಣ್ಮರೆಯಾದವು ಮತ್ತು ಅವನು ಒಂದು ವಿಶಾಲವಾದ ಗುಹೆಯಲ್ಲಿ ತನ್ನನ್ನು ಕಂಡುಕೊಂಡನು. ಗುಹೆಗಳ ಗೋಡೆಗಳ ಮೇಲೆ ಹಳೆಯ ಚಿತ್ರಗಳು, ಯುದ್ಧ, ರಕ್ತ, ಮರಣ ಇನ್ನೂ ಜೀವಂತವಾಗಿದ್ದವು. ಆದರೆ ಯಾವುದೇ ಭೂತವಿರಲಿಲ್ಲ, ಕೇವಲ ಚಿತ್ರಗಳೇ ಅವನನ್ನು ಸುತ್ತುವರಿದಿದ್ದವು. ಗುಹೆಯ ಮಧ್ಯದಲ್ಲಿ ಒಂದು ದೊಡ್ಡ ಕನ್ನಡಿ ಇತ್ತು. ಅದರ ಮೇಲ್ಮೈಯಲ್ಲಿ ನೀರಿನಂತೆ ಅಲೆಗಳು ಹರಿಯುತ್ತಿದ್ದವು. ನಂದನ್ ಕನ್ನಡಿಯ ಮುಂದೆ ನಿಂತಾಗ ಅವನ ಪ್ರತಿಬಿಂಬ ಮಾತ್ರವಲ್ಲ, ಹಿಂದಿನ ಜನ್ಮದ ಚಿತ್ರಗಳು, ತನ್ನ ಪೂರ್ವಜರ ಮುಖಗಳು ಮತ್ತು ಒಂದು ದೊಡ್ಡ ಶಿವನ ಪ್ರತಿಮೆ ಕಾಣಿಸಿಕೊಂಡವು. ಪ್ರತಿಯೊಂದು ಚಿತ್ರವೂ ಅವನನ್ನು ಪ್ರಶ್ನಿಸುತ್ತಿತ್ತು, ಯಾಕೆ ನೀನು ಈ ರಹಸ್ಯವನ್ನು ಹುಡುಕುತ್ತಿರುವೆ? ಆದರೆ ನೀನು ನಿನ್ನ ಭಯವನ್ನು ಒಪ್ಪಿಕೊಳ್ಳುತ್ತೀಯಾ? ಏನು ನಿನಗೆ ಸತ್ಯವೆಂದು ತಿಳಿದಿದೆ? ನಂದನ್ ಉತ್ತರಿಸಿದ, ನಾನು ತಿಳಿಯದನ್ನು ತಿಳಿಯಲು ಬಯಸುತ್ತೇನೆ. ಕನ್ನಡಿಯು ಒಡೆದು ಬೆಳಕು ಅವನನ್ನು ಆವರಿಸಿತು. ಆ ಬೆಳಕಿನಲ್ಲಿ ಅವನು ತನ್ನ ಆತ್ಮದ ಆಳವನ್ನು ನೋಡಿದನು. ಅದು ಒಂದು ಜ್ಯೋತಿಯಂತೆ ಪ್ರಕಾಶಮಾನವಾಗಿತ್ತು, ಆದರೆ ಅದರ ಸುತ್ತಲೂ ಕತ್ತಲೆಯ ರೇಖೆಗಳಿದ್ದವು. ಅವನು ತನ್ನ ಭಯ, ತನ್ನ ಅಜ್ಞಾನ, ತನ್ನ ಅಭದ್ರತೆಯನ್ನು ನೋಡಿದನು. ಇದ್ದಕ್ಕಿದ್ದಂತೆ ಗುಹೆಯ ಗೋಡೆಗಳು ಕುಸಿಯಲು ಆರಂಭಿಸಿದವು. ಕಲ್ಲಿನ ತುಂಡುಗಳು ಬಿದ್ದು ಒಂದು ದೊಡ್ಡ ಶಿಲ್ಪವು ಹೊರಬಂತು. ಅದು ಭೂತೇಶ್ವರನ ಪ್ರತಿಮೆಯಾಗಿತ್ತು, ಆದರೆ ಅದರ ಕಣ್ಣುಗಳು ಕಪ್ಪು ರಾತ್ರಿಯಂತೆ ಹೊಳೆಯುತ್ತಿದ್ದವು. ಪ್ರತಿಮೆಯು ಮಾತನಾಡಿತು, ನೀನು ಈ ರಹಸ್ಯವನ್ನು ಬಯಲು ಮಾಡಿದೆಯಾ? ಈ ಸ್ಥಳವು ಪರೀಕ್ಷೆಯಾಗಿತ್ತು, ಭೂತವಲ್ಲ. ನಂದನ್ ಉಸಿರು ಬಿಗಿಗೊಳಿಸಿ ಹೇಳಿದ, ನಾನು ನನ್ನೊಳಗಿನ ಕತ್ತಲೆಯನ್ನು ಎದುರಿಸಿದೆ. ಪ್ರತಿಮೆಯ ಕಣ್ಣುಗಳು ಮೃದುವಾದವು ಮತ್ತು ಗುಹೆಯು ಬೆಳಕಿನಿಂದ ತುಂಬಿತು. ಮೆಟ್ಟಿಲುಗಳು ಮತ್ತೆ ಕಾಣಿಸಿಕೊಂಡವು ಮತ್ತು ನಂದನ್ ಮೇಲೆ ಬಂದನು. ದೇವಸ್ಥಾನದ ಬಾಗಿಲು ಸ್ವಯಂ ಚಾಲಿತವಾಗಿ ಮುಚ್ಚಿತ್ತು, ಆದರೆ ಈಗ ಅದರ ಮೇಲೆ ಹೊಸ ಪದಗಳು ಕೆತ್ತಲ್ಪಟ್ಟಿದ್ದವು. ಯಾಕೆ, ಆದರೆ, ಏನು ಎಂಬುದು ಆಗಾಗ್ಗೆ ಬದಲಾಯಿಸುತ್ತಿದ್ದವು. ನಂದನ್ ಹೊರಗೆ ಬಂದಾಗ ಬೆಟ್ಟದ ಮೇಲೆ ಮಳೆ ನಿಂತಿತ್ತು. ಆಕಾಶದಲ್ಲಿ ಮಿಂಚು ಹೊಳೆಯಿತು.
ಆದರೆ ಯಾವುದೇ ಭೂತವಿರಲಿಲ್ಲ. ಅವನು ತನ್ನ ಕತ್ತೆಯನ್ನು ಹಿಡಿದು ದೇವಸ್ಥಾನದ ಕಡೆ ಒಮ್ಮೆ ತಿರುಗಿ ನೋಡಿದ. ದೇವಸ್ಥಾನದ ಗೋಡೆಗಳಿಂದ ಒಂದು ಮಧುರ ಧ್ವನಿ ಕೇಳಿಸಿತು, ಗಂಟೆಯ ಟೋಂಕಾರದಂತೆ. ಆದರೆ ಈ ಬಾರಿ ಅದು ಕೇವಲ ಶಬ್ದವಾಗಿರಲಿಲ್ಲ, ಅದು ಒಂದು ಪ್ರಶ್ನೆಯಾಗಿತ್ತು. ಯಾಕೆ? ನಂದನ್ ನಕ್ಕನು. ತನ್ನ ಹೃದಯದಲ್ಲಿ ಒಂದು ಹೊಸ ಪ್ರಶ್ನೆ ಹುಟ್ಟಿತು. ಆದರೆ ಮತ್ತು ಅವನು ತನ್ನ ಪ್ರಯಾಣವನ್ನು ಮುಂದುವರಿಸಿದ. ಇದು ಕೇವಲ ಒಂದು ರಹಸ್ಯದ ಕತೆ, ಯಾವುದೇ ಭೂತವಿಲ್ಲ, ಕೇವಲ ಮನುಷ್ಯನ ಆತ್ಮದ ಆಳವಾದ ಪರೀಕ್ಷೆ ಮಾತ್ರ. ನಂದನ್ ಬೆಟ್ಟದ ತುದಿಯಿಂದ ಕೆಳಗೆ ಇಳಿಯುತ್ತಿದ್ದಂತೆ ಮಂಜು ಆತನ ಹೆಜ್ಜೆಗಳ ಸುತ್ತಲೂ ಸುತ್ತಿಕೊಂಡಿತು. ದೇವಸ್ಥಾನದ ಬಾಗಿಲು ಮತ್ತೆ ಮುಚ್ಚಿತ್ತು, ಆದರೆ ಈಗ ಅದರ ಮೇಲೆ ಹೊಸದೊಂದು ವಾಕ್ಯ ಕೆತ್ತಲ್ಪಟ್ಟಿತ್ತು. ಯಾಕೆ, ಆದರೆ, ಏನು ಎಂಬುದು, ಮತ್ತು ಅವು ಕಲ್ಲಿನಲ್ಲಿ ನಿಧಾನವಾಗಿ ಚಲಿಸುತ್ತಿರುವಂತೆ ತೋರುತ್ತಿತ್ತು. ಅವನು ಹಳ್ಳಿಯ ಕಡೆಗೆ ಹೋಗುತ್ತಿದ್ದಾಗ ದೂರದಲ್ಲಿ ಒಂದು ಮಗುವಿನ ಅಳು ಕೇಳಿಸಿತ್ತು. ನಂದನ್ ನಿಂತನು. ಶಬ್ದದ ಕಡೆಗೆ ತಿರುಗಿದ ಮಗುವಿನ ನಗು ಬರುತ್ತಿದ್ದ ದಿಕ್ಕಿನಲ್ಲಿ ಒಂದು ಹಳೆಯ ಬಾವಿ ಇತ್ತು. ಅದರ ನೀರು ಚಂದ್ರನ ಬೆಳಕಿನಲ್ಲಿ ಕಪ್ಪು ಕನ್ನಡಿಯಂತೆ ಹೊಳೆಯುತ್ತಿತ್ತು. ಬಾವಿಯ ಅಂಚಿನಲ್ಲಿ ಒಂದು ಹಳೆಯ ಕಲ್ಲಿನ ಪೆಟ್ಟಿಗೆ ಇತ್ತು. ಅದರ ಮೇಲೆ 3 ಚಿಹ್ನೆಗಳು ಕೆತ್ತಲ್ಪಟ್ಟಿದ್ದವು: ಕಣ್ಣು, ಹೂ ಮತ್ತು ಒಂದು ತ್ರಿಶೂಲ. ನಂದನ್ ಹೃದಯದ ಧ್ವನಿಯನ್ನು ಕೇಳುತ್ತಾ ಪೆಟ್ಟಿಗೆಯನ್ನು ತೆರೆದ. ಒಳಗೆ ಒಂದು ಸಣ್ಣ ಮರದ ಪುಸ್ತಕವಿತ್ತು. ಅದರ ಪುಟಗಳು ಹಳೆಯ ತಾಳೆ ಪತ್ರಗಳಂತೆ ಕಾಣುತ್ತಿದ್ದವು. ಮೊದಲ ಪುಟದಲ್ಲಿ ಬರೆಯಲಾಗಿತ್ತು: ಯಾಕೆ ನೀನು ಈ ಮಾರ್ಗವನ್ನು ಹುಡುಕುತ್ತಿರುವೆ? ಆದರೆ ನೀನು ನಿನ್ನ ಭಯವನ್ನು ಒಪ್ಪಿಕೊಳ್ಳದಿದ್ದರೆ ಸತ್ಯವು ಕತ್ತಲೆಯಲ್ಲಿ ಮುಚ್ಚಿ ಹೋಗುತ್ತದೆ. ಏನು ನೀನು ನೋಡಲು ಬಯಸುವೆ? ನಂದನ್ ಪುಸ್ತಕವನ್ನು ತೆರೆದಾಗ ಪುಟಗಳು ಬೆಳಕಿನಿಂದ ತುಂಬಿದ್ದವು. ಅವನ ಕಣ್ಣುಗಳ ಮುಂದೆ ಹಳ್ಳಿಯ ಜನರು, ವೃದ್ಧರು, ಮಹಿಳೆಯರು, ಮಕ್ಕಳು ಎಲ್ಲರೂ ಬಾವಿಯ ಸುತ್ತಲೂ ನಿಂತು ಕಣ್ಣುಗಳಲ್ಲಿ ಆತಂಕ ಮತ್ತು ಕುತೂಹಲದ ಮಿಶ್ರಣವನ್ನು ಹೊಂದಿದ್ದರು. ಅವರೆಲ್ಲರೂ ಏನೋ ಕಾಯುತ್ತಿರುವಂತೆ ತೋರುತ್ತಿತ್ತು. ಇದ್ದಕ್ಕಿದ್ದಂತೆ ಬಾವಿಯ ನೀರು ಉಬ್ಬಿ ಒಂದು ಆಳವಾದ ಧ್ವನಿ ಹೊರಹೊಮ್ಮಿತು. ಅದು ಯಾವುದೇ ಮನುಷ್ಯನ ಧ್ವನಿಯಾಗಿರಲಿಲ್ಲ, ಆದರೆ ನೀರಿನೊಳಗಿನ ಆಳವಾದ ಪ್ರತಿಧ್ವನಿ. ಯಾಕೆ, ಆದರೆ, ಏನು ಎಂದು ನಂದನ್ ತನ್ನೊಳಗೆ ಉತ್ತರಿಸಿದ. ನಾನು ಸತ್ಯವನ್ನು ಹುಡುಕುತ್ತಿದ್ದೇನೆ. ಧ್ವನಿಯು ಮತ್ತೆ ಕೇಳಿಸಿತು, ಈ ಬಾರಿ ಹೆಚ್ಚು ಸ್ಪಷ್ಟವಾಗಿ. ನಿನ್ನ ಸತ್ಯವು ಈ ಬಾವಿಯ ಆಳದಲ್ಲಿಲ್ಲ, ಬದಲಿಗೆ ನಿನ್ನೊಳಗೆ ಇದೆ. ನೀನು ನೋಡಬೇಕಾದ್ದು ನಿನ್ನ ಪ್ರತಿಬಿಂಬವಲ್ಲ, ಆದರೆ ನೀನು ಎದುರಿಸಲು ಹೆದರುವ ಆ ಭಾಗವನ್ನು. ಬಾವಿಯ ನೀರು ಮತ್ತಷ್ಟು ಉಕ್ಕಿ ಒಂದು ಚಿತ್ರವು ಮೇಲ್ಮೈಯಲ್ಲಿ ರೂಪುಗೊಂಡಿತು. ಅದು ನಂದನ್ನನ ಸ್ವಂತ ಮುಖವಾಗಿತ್ತು, ಆದರೆ ಕಣ್ಣುಗಳು ಕಪ್ಪು ಜ್ವಾಲೆಯಂತೆ ಉರಿಯುತ್ತಿದ್ದವು. ಆ ಕಣ್ಣುಗಳಿಂದ ಹೊರಹೊಮ್ಮಿದ ಬೆಳಕು ಬಾವಿಯ ಸುತ್ತಲಿನ ಎಲ್ಲಾ ನೆರಳುಗಳನ್ನು ಹರಡಿಸಿತ್ತು. ನಂದನ್ನನ ಹೃದಯ ಜೋರಾಗಿ ಬಡಿಯಿತು. ಅವನು ಕಣ್ಣುಗಳನ್ನು ಮುಚ್ಚಿ ಆ ಜ್ವಾಲೆಯೊಳಗೆ ತನ್ನನ್ನು ತಾನು ಮುಳುಗಿಸಿಕೊಂಡನು. ಆ ಕ್ಷಣದಲ್ಲಿ ಅವನ ಮುಖದಲ್ಲಿ ಹಲವಾರು ಚಿತ್ರಗಳು ಹೊಳೆಯತೊಡಗಿದವು. ಹಿಂದಿನ ಜನ್ಮದ ಯುದ್ಧಗಳು, ದೇವರುಗಳ ನೃತ್ಯ, ತನ್ನ ತಂದೆಯ ಕೈಗಳು ಅವನನ್ನು ಬೆಂಬಲಿಸುತ್ತಿರುವುದು ಮತ್ತು ಕೊನೆಯಲ್ಲಿ ಒಂದು ಬಾಗಿಲು ತೆರೆಯುತ್ತಿರುವುದು. ಬಾಗಿಲಿನ ಆಚೆಗೆ ಒಂದು ಬೆಳಕು ಹರಿಯಿತು. ಅದು ದೇವಸ್ಥಾನದ ಒಳಗಿನಿಂದ ಬರುತ್ತಿದ್ದ ಬೆಳಕಿನಂತೆಯೇ ಇತ್ತು, ಆದರೆ ಇನ್ನೂ ಹೆಚ್ಚು ಶುದ್ಧವಾಗಿತ್ತು. ನಂದನ್ ತನ್ನ ಕಣ್ಣುಗಳನ್ನು ತೆರೆದಾಗ ಅವನು ಮತ್ತೆ ಹಳ್ಳಿಯ ಚೌಕದಲ್ಲಿ ನಿಂತಿದ್ದ. ಜನರು ಅವನನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರು, ಆದರೆ ಅವರ ಕಣ್ಣುಗಳಲ್ಲಿ ಈಗ ಹಿಂದೆಂದೂ ಕಾಣದ ಶಾಂತಿಯ ನೋಟವಿತ್ತು. ಹಳ್ಳಿಯ ಹಿರಿಯರು ನಿಧಾನವಾಗಿ ಅವನ ಬಳಿಗೆ ಬಂದರು. ಅವರಲ್ಲಿ ಒಬ್ಬರು ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡು ಹೇಳಿದರು, ನೀನು ಈ ರಹಸ್ಯವನ್ನು ಬಯಲು ಮಾಡಿದ್ದೀಯಾ? ಈಗ ನಾವು ಎಲ್ಲರಿಗೂ ಈ 3 ಪ್ರಶ್ನೆಗಳನ್ನು ಕೇಳುತ್ತೇವೆ. ಏನೆಂದರೆ, ಯಾಕೆ, ಆದರೆ, ಏನು ಎಂಬವು, ಮತ್ತು ಅವುಗಳ ಉತ್ತರಗಳನ್ನು ಹುಡುಕಲು ಬಿಡುತ್ತೇವೆ. ನಂದನ್ ನಗುತ್ತಾ ತಲೆಬಾಗಿ ಯಾಕೆ, ಆದರೆ, ಏನು ಎಂದು ಗುಸುಗುಸುತ್ತಾ ಹೇಳಿದ. ಆದರೆ ಆ ಮಾತುಗಳು ಗಾಳಿಯಲ್ಲಿ ಹರಡಿದವು ಮತ್ತು ಹಳ್ಳಿಯ ಸುತ್ತಲಿನ ಮಂಜು ಕ್ರಮೇಣವಾಗಿ ಕರಗಿ ಒಂದು ಹೊಸ ಬೆಳಕು ಹುಟ್ಟಿತು. ಅಂದಿನಿಂದ ಪ್ರತಿ ಸಂಜೆ ಬಾವಿಯ ಬಳಿ ಜನರು ಸೇರಿ ಆ 3 ಪ್ರಶ್ನೆಗಳನ್ನು ಕೇಳುತ್ತಾರೆ. ಅವರ ಧ್ವನಿಗಳು ರಾತ್ರಿಯ ಗಾಳಿಯಲ್ಲಿ ಪ್ರತಿಧ್ವನಿಸುತ್ತವೆ ಮತ್ತು ಬಾವಿಯ ನೀರು ಯಾವಾಗಲೂ ಒಂದು ಹೊಸ ಪ್ರತಿಬಿಂಬವನ್ನು ತೋರಿಸುತ್ತದೆ. ಕೆಲವೊಮ್ಮೆ ಭಯ, ಕೆಲವೊಮ್ಮೆ ಶಾಂತಿ ಮತ್ತು ಕೆಲವೊಮ್ಮೆ ಸತ್ಯ. ನಂದನ್ ತನ್ನ ಪುಸ್ತಕವನ್ನು ಮುಚ್ಚಿ ಬಾವಿಯ ಅಂಚಿನಲ್ಲಿ ಕುಳಿತುಕೊಂಡ. ಅವನ ಕಣ್ಣುಗಳಲ್ಲಿ ಅನೇಕ ರಹಸ್ಯಗಳು ಕಾಯುತ್ತಿವೆ ಎಂದು ಹೊಳೆಯುತ್ತಿದ್ದ ಬೆಳಕು ಹೇಳುತ್ತಿತ್ತು. ಅವನು ಇನ್ನೂ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕಾಗಿದೆ. ಅಂತ್ಯದಲ್ಲಿ ಬಾವಿಯ ನೀರು ಮೃದುವಾಗಿ ಗುನುಗಿತು.
ಯಾಕೆ, ಆದರೆ, ಏನು? ಮತ್ತು ರಾತ್ರಿಯ ಆಕಾಶದಲ್ಲಿ ಒಂದು ನಕ್ಷತ್ರವು ಕಣ್ಮರೆಯಾಯಿತು. ಹೊಸ ಪ್ರಯಾಣದ ಆರಂಭವನ್ನು ಸೂಚಿಸು. ಬಾವಿಯ ನೀರು ಮೃದುವಾಗಿ ಗುನುಗುತ್ತಿತ್ತು. ಯಾಕೆ, ಆದರೆ, ಏನು ಎಂಬ ಪಿಸುಮಂತ್ರವು ರಾತ್ರಿಯ ಮಂಜಿನಲ್ಲಿ ಹರಡಿತು. ನಂದನ್ ಆ ಮಾತುಗಳನ್ನು ಕೇಳಿದಾಗ ಹಳ್ಳಿಯ ಚೌಕದಲ್ಲಿದ್ದ ಎಲ್ಲರೂ ಸ್ವಲ್ಪವೇ ನಿಶ್ಚಲರಾದರು. ಅವರ ಕಣ್ಣುಗಳಲ್ಲಿ ಕುತೂಹಲದ ಬೆಂಕಿ ಹೊತ್ತಿಕೊಂಡಿತು. ಆದರೆ ಅದರ ಜೊತೆಗೆ ಒಂದು ಅಸಮಾಧಾನದ ಛಾಯೆಯೂ ಮಿಶ್ರಿತವಾಗಿತ್ತು. ಹಿರಿಯ ಗುರುವಾದ ಶಿವಾನಂದರು ನಿಧಾನವಾಗಿ ಮುಂದೆ ಬಂದರು. ಅವರ ಕೈಯಲ್ಲಿ ಹಳೆಯ ತಾಳೆ ಪತ್ರದ ಒಂದು ತುಂಡು ಇತ್ತು. ಅದರ ಮೇಲೆ 3 ಚಿಹ್ನೆಗಳು ಕೆತ್ತಲ್ಪಟ್ಟಿದ್ದವು. ಕಣ್ಣು, ಹೂ, ತ್ರಿಶೂಲ. ಅವರು ಅದನ್ನು ಎತ್ತಿ ಬೆಳಕಿನ ಕಡೆಗೆ ತೋರಿಸುತ್ತಾ ಹೇಳಿದರು, ಈ 3 ಚಿತ್ರಗಳು 3 ಪರೀಕ್ಷೆಗಳನ್ನು ಸೂಚಿಸುತ್ತವೆ. ಮೊದಲನೆಯದು ಕಣ್ಣು, ನೀನು ನೋಡುವುದನ್ನು ನಂಬದಿರು. ಎರಡನೆಯದು ಹೂ, ವಿಷಯಗಳು ಬದಲಾದಾಗಲೂ ಸೌಂದರ್ಯವನ್ನು ಕಂಡುಕೋ. ಮೂರನೆಯದು ತ್ರಿಶೂಲ, 3 ಮಾರ್ಗಗಳು, 3 ಸತ್ಯಗಳು. ಈ ಪರೀಕ್ಷೆಗಳನ್ನು ದಾಟಿದವನು ಮಾತ್ರ ಆತ್ಮದ ಜ್ಯೋತಿಯನ್ನು ಕಾಣಬಲ್ಲನು. ನಂದನ್ ತನ್ನ ಪುಸ್ತಕವನ್ನು ಮುಚ್ಚಿ ಹಿರಿಯರ ಕಣ್ಣುಗಳನ್ನು ನೋಡಿದ್ದ. ಅವನೊಳಗೆ ಏನೋ ಒಂದು ಉರಿಯುತ್ತಿತ್ತು. ಅದು ಕೇವಲ ಕುತೂಹಲವಾಗಿರಲಿಲ್ಲ, ಅದು ಆತ್ಮದ ಕರೆಯಾಗಿತ್ತು. ಅವನು ತನ್ನ ಹೆಜ್ಜೆಗಳನ್ನು ಬಾವಿಯ ಕಡೆಗೆ ತಿರುಗಿಸಿ ಮೃದುವಾಗಿ ಹೇಳಿದ, ಯಾಕೆ ಈ ಪರೀಕ್ಷೆಗಳು? ಆದರೆ ಏನು ನನ್ನನ್ನು ಕಾಯುತ್ತಿದೆ? ಬಾವಿಯ ನೀರು ಮತ್ತೊಮ್ಮೆ ಅಲೆಗಳಾಗಿ ಉಕ್ಕಿತು ಮತ್ತು ಅಲೆಗಳ ಮೇಲ್ಮೈಯಲ್ಲಿ ಒಂದು ಚಿತ್ರವು ರೂಪುಗೊಂಡಿತು. ಅದು ಹಳೆಯ ದೇವಸ್ಥಾನದ ಅವಶೇಷಗಳ ನಡುವೆ ನಿಂತಿರುವ ಒಂದು ದೊಡ್ಡ ಶಿಲ್ಪವಾಗಿತ್ತು. ಶಿವನು ತ್ರಿಶೂಲವನ್ನು ಹಿಡಿದುಕೊಂಡು ಅದರ 3 ಕಡೆಗಳಲ್ಲಿ 3 ಬಣ್ಣದ ಜ್ಯೋತಿಗಳು ಉರಿಯುತ್ತಿದ್ದವು. ಶಿಲ್ಪವು ಮುಖದ ನಂದನದೇ ಆಗಿತ್ತು, ಆದರೆ ಅದರ ಕಣ್ಣುಗಳು ಅಂತ್ಯವಿಲ್ಲದ ಆಳವನ್ನು ಹೊಂದಿದ್ದವು. ಶಿಲ್ಪದಿಂದ ಒಂದು ಧ್ವನಿ ಹೊರಹೊಮ್ಮಿತ್ತು, ಆದರೆ ಅದು ಮನುಷ್ಯನ ಧ್ವನಿಯಾಗಿರಲಿಲ್ಲ. ಅದು ಕಲ್ಲಿನೊಳಗಿನ ಪ್ರತಿಧ್ವನಿಯಂತೆ ಸಮಯದ ಮೂಲಕ ಹರಿದು ಬರುವಂತೆ ಕೇಳಿಸಿತ್ತು. ಯಾಕೆ ನೀನು ಈ ಮಾರ್ಗವನ್ನು ಹುಡುಕುತ್ತಿರುವೆ? ಆದರೆ ನಿನ್ನ ಭಯವನ್ನು ಎದುರಿಸದೆ ಸತ್ಯವು ಕಾಣಿಸಿಕೊಳ್ಳುವುದಿಲ್ಲ. ಏನು ನೀನು ನಿಜವಾಗಿಯೂ ಬಯಸುವೆ? ನಂದನ್ ಉಸಿರನ್ನು ಹಿಡಿದು ತನ್ನ ಹೃದಯದ ಧ್ವನಿಯನ್ನು ಕೇಳಿದ್ದ. ಅವನು ಮನದಲ್ಲಿ 3 ಚಿತ್ರಗಳು ಹೊಳೆಯುತ್ತಿದ್ದವು. ಮೊದಲನೆಯದು ಒಂದು ಕತ್ತಲೆಯ ಗುಹೆಯಲ್ಲಿ ತನ್ನನ್ನು ತಾನು ಕಂಡುಕೊಂಡಂತೆ ಭಾಸವಾಗುತ್ತಿತ್ತು. ಎರಡನೆಯದು ಹೂಗಳು ಬೀಳುತ್ತಿರುವ ಒಂದು ಸುಂದರ ಉದ್ಯಾನ, ಆದರೆ ಅಲ್ಲಿ ಒಂದು ಕಣ್ಣು ಮಾತ್ರ ಅವನನ್ನು ನೋಡುತ್ತಿತ್ತು. ಮೂರನೆಯದು 3 ಮಾರ್ಗಗಳು ವಿಭಜಿಸುವ ಒಂದು ದೊಡ್ಡ ಅಡ್ಡಹಾದಿ. ಪ್ರತಿಯೊಂದು ಮಾರ್ಗದ ಕೊನೆಯಲ್ಲಿ ಒಂದು ದೀಪವು ಉರಿಯುತ್ತಿತ್ತು. ಅವನು ಗುಸುಗುಸುತ್ತಾ ಹೇಳಿದ, ಯಾಕೆ ನಾನು ಈ ಪರೀಕ್ಷೆಗಳನ್ನು ಎದುರಿಸಬೇಕು? ಆದರೆ ಏನು ನನ್ನನ್ನು ಕಾಯುತ್ತಿದೆ? ಬಾವಿಯ ನೀರು ಮತ್ತಷ್ಟು ಉಕ್ಕಿ ಅಲೆಗಳಿಂದ ಒಂದು ಸಣ್ಣ ಧ್ವನಿ ಹೊರಹೊಮ್ಮಿತು. ದೋಣಿಯ ಮೇಲೆ ಒಂದು ಹಳೆಯ ದೀಪವಿತ್ತು. ಅದರ ಬೆಳಕು ಅಸ್ಪಷ್ಟವಾಗಿತ್ತು, ಆದರೆ ಸ್ಥಿರವಾಗಿತ್ತು. ದೋಣಿಯು ನಿಧಾನವಾಗಿ ಬಾವಿಯ ಅಂಚಿನತ್ತ ಚಲಿಸಿತು. ನಂದನ್ ಅದರ ಮೇಲೆ ಹೆಜ್ಜೆ ಇಡಲು ಆಹ್ವಾನಿಸಿದಂತೆ ಅವನು ದೋಣಿಯಲ್ಲಿ ಕೂತನು. ದೀಪವನ್ನು ಹಿಡಿದುಕೊಂಡ. ದೀಪದ ಬೆಳಕು ಅವನ ಮುಖದ ಮೇಲೆ ಬಿದ್ದಾಗ ಅವನು ತನ್ನ ಪ್ರತಿಬಿಂಬವನ್ನು ನೋಡಿದನು. ಆತ್ಮದ ಜ್ಯೋತಿಯು ಅವನ ಕಣ್ಣುಗಳಿಂದ ಹೊರಹೊಮ್ಮಿ ಸುತ್ತಲಿನ ಕತ್ತಲೆಯನ್ನು ದೂರ ತಳ್ಳಿತು. ಆದರೆ ಅದೇ ಸಮಯದಲ್ಲಿ ಅವನ ಹಿಂದೆ ಒಂದು ಮೃದುವಾದ ನಗು ಕೇಳಿಸಿತು. ಅದು ಮನುಷ್ಯನದಲ್ಲ, ಬದಲಿಗೆ ಕಲ್ಲಿನ ಗೋಡೆಗಳಿಂದ ಬರುವಂತೆ ಕೇಳಿಸಿತು. ಯಾಕೆ ನೀನು ಇನ್ನೂ ಹುಡುಕುತ್ತಿರುವೆ? ಆದರೆ ಏನು ನಿನ್ನೊಳಗಿನ ಕತ್ತಲೆಯನ್ನು ಬಿಟ್ಟು ಬಿಡಲು ಸಿದ್ಧವಾಗಿರುವೆ? ನಂದನ್ ದೀಪವನ್ನು ಎತ್ತಿ ತನ್ನ ಹೃದಯದ ಧ್ವನಿಗೆ ಒಪ್ಪಿಗೆ ನೀಡಿದ. ಆ ಕ್ಷಣದಲ್ಲಿ ಬಾವಿಯ ನೀರು ಹೊಳೆಯುವಂತೆ ತಿರುಗಿ ಒಂದು ಸುಳಿಯಂತೆ ಅವನನ್ನು ಆವರಿಸಿತು. ಅವನ ಕಣ್ಣುಗಳಲ್ಲಿ ಮುಚ್ಚಿದಾಗ ತನ್ನನ್ನು ಒಂದು ವಿಶಾಲವಾದ ಮರಳುಗಾಡಿನಲ್ಲಿ ಕಂಡುಕೊಂಡನು. ಆ ಮರಳಿನಲ್ಲಿ 3 ಮಾರ್ಗಗಳು ಇದ್ದವು. ಪ್ರತಿಯೊಂದು ಮಾರ್ಗದ ಕೊನೆಯಲ್ಲಿ ಒಂದು ದೀಪ. ಅವನು ಮೊದಲವನ್ನು ಆತ್ತರಿಸಿದ. ಅದು ಅವನಿಗೆ ಹಿಂದಿನ ಜನ್ಮದ ಯುದ್ಧದ ದೃಶ್ಯಗಳನ್ನು ತೋರಿಸಿತು. ಅಲ್ಲಿ ಅವನು ಯೋಧನಾಗಿ ಹೋರಾಡುತ್ತಿದ್ದ. ಆದರೆ ಯುದ್ಧದ ಮಧ್ಯದಲ್ಲಿ ಅವನ ಕಣ್ಣಿನ ಮುಂದೆ ಒಂದು ಹೂವು ಬೀಳುತ್ತಿತ್ತು. ಅದರ ಸುಗಂಧವು ಎಲ್ಲಾ ಕೋಚಗಳನ್ನು ಮೃದುಗೊಳಿಸಿ ಅವನು ಹೂವನ್ನು ಮುಟ್ಟಿದಾಗ ಆ ಯುದ್ಧದ ಭಯಂಕರವು ಕರಗಿ ಅವನೊಳಗೆ ಶಾಂತಿ ಹರಿದು ಬಂತು. ಎರಡನೆಯ ಮಾರ್ಗದಲ್ಲಿ ಒಂದು ಸುಂದರ ಉದ್ಯಾನವನ್ನು ಕಂಡನು. ಅಲ್ಲಿ ಬೇರೆ ಬೇರೆ ಬಣ್ಣಗಳಲ್ಲಿ ಹೂಗಳು ಹೊಳೆಯುತ್ತಿದ್ದವು. ಆದರೆ ಕೇವಲ ಒಂದು ಕಣ್ಣು ಮಾತ್ರ ಅವನನ್ನು ನೋಡುತ್ತಿತ್ತು. ಆ ಕಣ್ಣು ಅವನ ಹೃದಯದ ಆಳವನ್ನು ಪ್ರತಿಬಿಂಬಿಸಿತ್ತು. ಅವನ ಅಜ್ಞಾನ, ಅಭದ್ರತೆ ಎಲ್ಲವೂ ಒಟ್ಟಿಗೆ. ಅವನು ಆ ಕಣ್ಣನ್ನು ನೋಡಿ, ನಾನು ನನ್ನನ್ನು ಒಪ್ಪಿಕೊಳ್ಳುತ್ತೇನೆ ಎಂದು ಹೇಳಿದಾಗ ಕಣ್ಣು ಕಣ್ಮರೆಯಾಯಿತು ಮತ್ತು ಉದ್ಯಾನವು ಪ್ರಕಾಶಮಾನವಾದ ಬೆಳಕಿನಲ್ಲಿ ಪರಿವರ್ತನೆಗೊಂಡಿತು. ಮೂರನೆಯ ಮಾರ್ಗವು ಅವನನ್ನು ಒಂದು ಅಡ್ಡಹಾದಿಗೆ ಕರೆದೊಯ್ಯಿತು. 3 ದೀಪಗಳು 3 ದಿಕ್ಕೆಯಲ್ಲಿ ಹೊರೆಯುತ್ತಿದ್ದವು.
ಪ್ರತಿ ದೀಪವು ಒಂದು ಸತ್ಯವನ್ನು ಸೂಚಿಸುತ್ತಿತ್ತು: ಜ್ಞಾನ, ಪ್ರೀತಿ ಮತ್ತು ಶಕ್ತಿ. ಅವನು ತನ್ನ ಕೈಯನ್ನು ಚಾಚಿ 3 ದೀಪಗಳನ್ನು ಒಟ್ಟಿಗೆ ಮುಟ್ಟಿದಾಗ ಎಲ್ಲ ದೀಪಗಳು ಒಂದು ಏಕೀಕೃತ ಜ್ಯೋತಿಯಾಗಿ ಮಾರ್ಪಟ್ಟವು. ಆ ಜ್ಯೋತಿಯು ಅವನ ಆತ್ಮದ ಕೇಂದ್ರದಲ್ಲಿ ನೆಲೆಸಿತು. ಇದ್ದಕ್ಕಿದ್ದಂತೆ ಮರಳುಗಾಡು ಕಣ್ಮರೆಯಾಯಿತು ಮತ್ತು ಅವನು ಬಾವಿಯ ಅಂಚಿನಲ್ಲಿ ದೋಣಿಯಲ್ಲಿ ಕುಳಿತಿದ್ದ. ದೀಪವು ಇನ್ನೂ ಉರಿಯುತ್ತಿತ್ತು, ಆದರೆ ಈಗ ಅದರ ಬೆಳಕು ಹೆಚ್ಚು ಸ್ಥಿರವಾಗಿತ್ತು ಹಾಗೂ ಅದರ ಸುತ್ತಲೂ ಒಂದು ಮೃದುವಾದ ಹೊಳಪು ಹರಡಿತ್ತು. ಹಿರಿಯ ಶಿವಾನಂದರು ಅವನ ಬಳಿಗೆ ಬಂದು ತಲೆಯಾಡಿಸುತ್ತಾ ಹೇಳಿದರು: ಯಾಕೆ ನೀನು ಈ ಪರೀಕ್ಷೆಗಳನ್ನು ಎದುರಿಸಿದೆ? ಆದರೆ ಏನು ನೀನು ಕಂಡುಕೊಂಡೆ? ನಂದನ್ ನಗುತ್ತಾ ಉತ್ತರಿಸಿದ: ಯಾಕೆಂದರೆ ನಾನು ನನ್ನ ಭಯವನ್ನು ಎದುರಿಸಿದೆ. ಆದರೆ ಏನು ನಾನು ಕಂಡುಕೊಂಡೆ ಎಂದರೆ ನನ್ನೊಳಗಿನ 3 ಸತ್ಯಗಳು: ಜ್ಞಾನ, ಪ್ರೀತಿ ಮತ್ತು ಶಕ್ತಿ ಒಂದಾಗಿ ಒಂದು ಜ್ಯೋತಿಯಾಗಿ ಮಾರ್ಪಟ್ಟಿವೆ. ಈ ಜ್ಯೋತಿಯು ನನ್ನ ಆತ್ಮದ ಮಾರ್ಗವನ್ನು ಬೆಳಗಿಸುತ್ತವೆ. ಶಿವಾನಂದರು ತಮ್ಮ ತಾಳೆ ಪತ್ರವನ್ನು ಮತ್ತೊಮ್ಮೆ ತೆರೆದು ಅದರ ಮೇಲೆ ಹೊಸ ಪದಗಳನ್ನು ಬರೆದರು: ಯಾಕೆ, ಆದರೆ, ಏನು ಎಂದು. ಉತ್ತರವು ನಿನ್ನೊಳಗೆ. ಬಾವಿಯು ನೀರು ಮೃದುವಾಗಿ ಗುನುಗಿತು. ಯಾಕೆ, ಆದರೆ, ಏನು. ಬಿಸುಮಂತ್ರವು ಮತ್ತೆ ರಾತ್ರಿಯ ಮಂಚಿನಲ್ಲಿ ಹರಡಿತು. ಆದರೆ ಈ ಬಾರಿ ಅದು ಕೇವಲ ಪ್ರಶ್ನೆಯಾಗಿರದೆ ಒಂದು ಆಶ್ವಾಸನೆಯಂತೆ ಕೇಳಿಸಿತು. ಹಳ್ಳಿಯ ಜನರು ಮತ್ತೆ ಚೌಕದಲ್ಲಿ ಸೇರಿದರು. ಆದರೆ ಈಗ ಅವರ ಕಣ್ಣುಗಳಲ್ಲಿ ಹಿಂದೆಂದೂ ಕಾಣದ ವಿಶ್ವಾಸವಿತ್ತು. ಅವರು 3 ಪ್ರಶ್ನೆಗಳನ್ನು ಕೇಳಲು ಆರಂಭಿಸಿದರು: ಯಾಕೆ, ಆದರೆ, ಏನು. ಮತ್ತು ಪ್ರತಿಯೊಂದು ಉತ್ತರವು ಅವರೊಳಗೆ ಹೊಸ ಬೆಳಕನ್ನು ಹುಟ್ಟಿಸಿತು. ನಂದನ್ ತನ್ನ ಪುಸ್ತಕವನ್ನು ಮುಚ್ಚಿ ದೋಣಿಯನ್ನು ಬಿಟ್ಟು ಬಾವಿನ ಅಂಚಿನಲ್ಲಿ ಕುಳಿತುಕೊಂಡ. ಅವನ ಕಣ್ಣುಗಳಲ್ಲಿ ಹೊಳೆಯುತ್ತಿದ್ದ ಜ್ಯೋತಿಯು ರಾತ್ರಿಯ ಆಕಾಶವನ್ನು ಪ್ರತಿಬಿಂಬಿಸಿತು ಮತ್ತು ದೂರದಲ್ಲಿ ಒಂದು ಹೊಸ ಮಾರ್ಗವು ಕಾಣಿಸಿಕೊಂಡಿತು. ಅದು ಮತ್ತೊಂದು ರಹಸ್ಯದ ಆರಂಭವನ್ನು ಸೂಚಿಸುತ್ತಿತ್ತು. ಅಂತ್ಯದಲ್ಲಿ ಬಾವಿಯ ನೀರು ಮೃದುವಾಗಿ ಹೇಳಿತು: ಯಾಕೆ, ಆದರೆ, ಏನು. ಮತ್ತು ಚಂದ್ರನ ಬೆಳಕಿನಲ್ಲಿ ಒಂದು ಹೊಸ ನಕ್ಷತ್ರವು ಹುಟ್ಟಿ ಹಳ್ಳಿಯ ಮೇಲೆ ಹೊಳೆಯಿತು, ಹೊಸ ಪ್ರಯಾಣದ ಸಂಕೇತವಾಗಿ.